ನಾವು ಪರಲೋಕದ ಪ್ರಜೆಗಳು. ಈ ಲೋಕ ನಮ್ಮದಲ್ಲ. ನಾವು ಈ ಲೋಕದಲ್ಲಿ ಕೇವಲ ಪರದೇಶಿಗಳಷ್ಟೇ. ಯಾಕೆಂದರೆ ದೇವರು ನಮ್ಮನ್ನು ಈ ಲೋಕದಿಂದ ಆರಿಸಿಕೊಂಡಿರುವುದರಿಂದ ನಾವು ಪರಲೋಕದ ನಿವಾಸಿಗಳಾಗಿದ್ದೇವೆ. ಆದುದರಿಂದ ಪರಲೋಕದ ನಿವಾಸಿಗಳಿಗೆ ಪೌಲನು ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನದಲ್ಲಿ ಈ ರೀತಿಯಾಗಿ ತಿಳಿಸುವವನಾಗಿದ್ದಾನೆ. ಸಹೋದರರೇ, ನೀವೆಲ್ಲರೂ ನನ್ನನ್ನು ಅನುಸರಿಸುವವರಾಗಿರಿ ಮತ್ತು ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವರನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳಿರಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಯಾಕೆಂದರೆ ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18 ಮತ್ತು 19ನೇ ವಚನಗಳನ್ನು ಓದುವುದಾದರೆ, ಅನೇಕರು ಶಿಲುಬೆಗೆ ವಿರುದ್ಧವಾಗಿ ಬೋಧಿಸುವವರಾಗಿದ್ದಾರೆ. ಅಂದರೆ ಯಾರೆಲ್ಲ ಸುಳ್ಳು ಬೋಧನೆ ಮಾಡುವವರಾಗಿದ್ದಾರೋ ಅವರೆಲ್ಲರೂ ಸಹ ಕ್ರಿಸ್ತನ ಶಿಲುಬೆಗೆ ವಿರುದ್ಧವಾಗಿ ಬೋಧಿಸುವವರಾಗಿದ್ದಾರೆ. ಅಂಥವರು ಕ್ರಿಸ್ತನಿಗಾಗಿ ಅಲ್ಲ, ತಮ್ಮ ಸ್ವಂತ ಭೋಗಗಳಿಗಾಗಿ ಸೇವೆ ಮಾಡುವುದರಿಂದ ಅವರ ದೇವರು ಹೊಟ್ಟೆಯಾಗಿದೆ. ಅಂಥವರು ಈ ಲೋಕದ ವಿಷಯಗಳ ಬಗ್ಗೆ ಹೆಚ್ಚು ಮನಸ್ಸಿಡುವವರಾಗಿರುತ್ತಾರೆ. ಆದುದರಿಂದಲೇ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 17 ಮತ್ತು 18ನೇ ವಚನಗಳಲ್ಲಿ ಈ ರೀತಿಯಾಗಿ ಎಚ್ಚರಿಸುವವನಾಗಿದ್ದಾನೆ. ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅಂಥವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುತ್ತಾರೆ ಎಂಬುದಾಗಿ ಎಚ್ಚರಿಸುವವನಾಗಿದ್ದಾನೆ. ನಾವು ಪರಲೋಕದ ನಿವಾಸಿಗಳಾಗಿರುವುದರಿಂದ ಆತನ ಉಪದೇಶದಲ್ಲಿ ನೆಲೆಗೊಂಡು ಆತನ ಬರೋಣವನ್ನು ಎದುರು ನೋಡುತ್ತಾ ಆತನ ವಾಕ್ಯಕ್ಕೆ ವಿಧೇಯರಾಗಿ ಸಂತೋಷದಿಂದ ಆತನ ಗುಣಗಳನ್ನು ಪ್ರತಿಬಿಂಬಿಸಿ ದೃಢವಾಗಿ ನಿಲ್ಲುವಂತೆ ಪೌಲನು ನಮ್ಮಲ್ಲಿ ಅಳುತ್ತಾ ಕೇಳಿಕೊಳ್ಳುವವನಾಗಿದ್ದಾನೆ. ಯಾರೆಲ್ಲ ಲೋಕದವುಗಳ ಮೇಲಲ್ಲ ಪರಲೋಕದವುಗಳ ಮೇಲೆ ಮನಸ್ಸಿಡುತ್ತಾರೋ ಅವರ ಜೀವಿತದಲ್ಲಿ ಎಷ್ಟೇ ಕಷ್ಟ ನೋವುಗಳು ಬಂದರೂ ಸಹ ಅವರು ಸಂತೋಷವಾಗಿರುತ್ತಾರೆ. ಆದ್ದರಿಂದಲೇ ಪೌಲನು ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹೀಗೆ ಯಾರೆಲ್ಲ ನಾವು ಈ ಲೋಕದಲ್ಲಿ ಪರದೇಶಿಗಳಷ್ಟೇ, ನಮ್ಮ ಲೋಕ ಪರಲೋಕ, ಅದು ಶಾಶ್ವತವಾದಂಥ ರಾಜ್ಯ ಎಂಬುದಾಗಿ ನೆನೆಸುವವರಾಗಿದ್ದಾರೋ ಅವರ ಜೀವಿತದಲ್ಲಿ ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನದಲ್ಲಿ ತಿಳಿಸುವಂತೆ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ ಎಂಬುದಾಗಿ ಹೇಳುವವನಾಗಿದ್ದಾನೆ. ನಾವು ಪರಲೋಕದ ನಿವಾಸಿಗಳಾಗಿರುವುದರಿಂದ ಈ ಲೋಕದ ಚಿತ್ತಭಾರವನ್ನು ಯೆಹೋವನ ಮೇಲೆ ಹಾಕಿ ನಾವು ನೆನೆಸಿದ ಕಾರ್ಯಗಳು ನಡೆದರೂ ನಡೆಯದೇ ಹೋದರೂ ಎಲ್ಲ ವಿಷಯಗಳಲ್ಲಿಯೂ ಸಂತೋಷದಿಂದ ಪ್ರಾರ್ಥನೆ ವಿಜ್ಞಾಪನೆಗಳಿಂದ ಕೃತಜ್ಞತೆ ಸ್ತುತಿ ಮಾಡೋಣ. ಯಾಕೆಂದರೆ ನಮ್ಮ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಬ್ಬೊಬ್ಬರ ಕೊರತೆಗಳನ್ನು ನೀಗಿಸುವವನಾಗಿದ್ದಾನೆ. ಅದೇ ಸಮಯದಲ್ಲಿ ಅನೇಕರು ನಿಮ್ಮ ಶಾಂತಿಗೆ, ನಿಮ್ಮ ಸಮಾಧಾನಕ್ಕೆ, ನಿಮ್ಮ ಸಂತೋಷಕ್ಕೆ ಕಾರಣವೇನೆಂದು ಕ್ರೈಸ್ತರಾಗಿರ್ತಕ್ಕಂತಹ ನಮ್ಮನ್ನು ಕೇಳುವವರಾಗಿದ್ದಾರೆ. ಆದರೆ ಕ್ರೈಸ್ತರಾಗಿರ್ತಕ್ಕಂಥ ನಾವು ಇವುಗಳನ್ನು ಹೊಂದಿಕೊಳ್ಳಬೇಕಾದರೆ ಪೌಲನು ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ಕಡೆಯ ಮಾತೇನೆಂದರೆ, ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಇವೆಲ್ಲ ಗುಣಗಳು ಕ್ರೈಸ್ತರಾಗಿರುವ ಪರಲೋಕದ ನಿವಾಸಿಗಳಾಗಿರುವ ನಮ್ಮಲ್ಲಿ ಇರುವುದಾದರೆ ಖಂಡಿತವಾಗಿಯೂ ನಮ್ಮ ಹೃದಯಗಳಲ್ಲಿ ಶಾಂತಿದಾಯಕನಾದಂಥ ದೇವರು ನಮ್ಮೊಂದಿಗೆ ಇರುವವನಾಗಿರುತ್ತಾನೆ. ಆದುದರಿಂದಲೇ ಪೌಲನು ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಲ್ಲಿ ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ, ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಎಂಬುದಾಗಿ ಹೇಳುವವನಾಗಿದ್ದಾನೆ. ಪೌಲನು ತನ್ನ ಜೀವಿತದಲ್ಲಿ ಹಸಿವು, ಅನಾರೋಗ್ಯ, ನೋವು, ಕೊರತೆ, ಬಾಧೆಗಳು ಬಂದಾಗಿಯೂ ನಾನು ಇರುವುದರಲ್ಲಿ ಸಂತೃಪ್ತನಾಗಿದ್ದೇನೆ ಎಂಬುದಾಗಿ ಹೇಳುವವನಾಗಿದ್ದಾನೆ. ಇದರ ಗುಟ್ಟೇನೆಂದರೆ ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ ಹೇಳುವವನಾಗಿದ್ದಾನೆ. ಆದುದರಿಂದ ನಮ್ಮನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದುಕೊಂಡು ಪರಲೋಕದ ನಿವಾಸಿಗಳಾಗಿ ಜೀವಿಸಲು ಪ್ರಯಾಸ ಪಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.